ನಂಬಿದಿತ್ತು. ಏನಿಲ್ರಿ ವೈನಿ, ಅಣ್ಣನ ಜೋಡಿ ಮಾತಾಡ್ಬೇರಿ. ಡಾಕ್ಟರ್ ಏನ್ ಹೇಳಿದ್ರ ಅನ್ನೋದು ಅಣ್ಣ ಹೇಳಿದ್ರಿ ನನಗ. ವೈನಿ, ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ್ರಿ. ನೀವು ಮಕ್ಳಾಗಿಲ್ಲ ಅಂದ್ರೆ ಏನಾಯ್ತು? ನನ್ ಮಗ ಅದಾನಲ್ಲ, ಅವನೇ ನಿಮ್ ಮಗ ಅಂತ ಅನ್ಕೋರಿ. ಏನೋ ನಿನ್ ಮಗ ನನ್ ಮಗ ಅಂತ ತಿಳ್ಕೊಬೇಕಾ? ಅದಾಗಿದ್ದು ನಿನ್ನಿಂದ. ಲಗ್ನದ ಹೊಸ್ತಲ್ಲಿ ನನ್ ಗಂಡ ನಿನ್ಗೋಸ್ಕರ ದೂರ ಇಟ್ಬಿಟ್ಟ. ಈಗ ಮಕ್ಕಳಾಗ ಅಂದ್ರ ಹೆಂಗ ಅಕ್ಕಾವು? ಹೌದ್ರಿ ವೈನಿ, ನಮ್ಮ ಅಣ್ಣ ಮಾಡಿದ್ದು ತಪ್ಪೆ. ತಂಗಿ ಮೇಲ್ ಕಾಜಿ ಸಂಬಂಧ ನಿಮಗನ್ನೇ ಮಾಡ್ಬಾರ್ದಾಗಿತ್ರಿ. ಆದ್ರ ಏನ್ ಮಾಡೋದ್ರಿ, ಅಷ್ಟು ಪ್ರೀತಿನೇ ಮಾಡ್ತಾನ್ರಿ ಅವ ನನ್ನ. ಆದ್ರೂ ವೈನಿ, ನೀವೇನು ಮನ್ಸಿಗೆ ಬೇಜಾರ್ ಮಾಡ್ಕೋಕ್ ಹೋಗ್ಬೇಡ್ರಿ. ಹಾಗಿದಾಗೋಯ್ತು, ಈಗ ಎಲ್ಲಾರು ಆರಾಮಿರುನ್ರಿ. ಆರಾಮ ಆರಾಮ ಹೆಂಗಿರ್ತಾರ? ಈ ಕಡೆ ಮಕ್ಕಳು ಇಲ್ಲ, ಈ ಕಡೆ ಗಂಡನ ಪ್ರೀತಿ ಇಲ್ಲ. ನಿನಗ್ ನೋಡವ ಮಕ್ಕಳು ಅದಾವು, ಗಂಡನ ಪ್ರೀತಿ ಹಂಗ ಸಿಕ್ಕೈತಿ. ನನ್ನ ಹಣೆ ಮಾರ್ ಚಲೋ ಇಲ್ಲ. ಯಾಕೆ ಹಂಗಂತೀರಿ ವೇಣಿ? ನಮ್ಮ ಅಣ್ಣ ನನ್ನ ಮ್ಯಾಲ ಕಾಜಿನೇ ಇರ್ಬೋದ, ಹಂಗಂತೇಳಿ ನಿಮ್ಗೇನ್ ಅನ್ಯಾಯ ಮಾಡಿಲ್ಲಲ್ಲ. ನಿಮ್ ಮ್ಯಾಲೂ ಅಷ್ಟ ಕಾಜಿ ಅದಾನ. ಆದ್ರ ಒಂದ್ ಸ್ವಲ್ಪ ನೀವು ನನ್ನ ವಿಷಯದಾಗ ಏನ್ರ ಮಾತಾಡಿದ್ರ ಸಿಟ್ಟಿಗೆ ಬರ್ತಾನ ಅಷ್ಟೇ. ನಿಮ್ ಮ್ಯಾಲೂ ಜೀವಾನೇ ಅದಾನ ಯಾವತ್ತಾದ್ರ ತಂಗಿಗೆ ಒಂದೇ ಜಾಗನಾಗ ಇಟ್ಟಾನ, ಆದ್ರೆ ಹೆಣ್ತಿಗೆ ಎಲ್ಲಿಡ್ಬೇಕೋ ಅಲ್ಲೇ ಇಟ್ಟಾನ. ವೈನಿ, ನಿಮ್ಗೇನ್ ಹೇಳ್ಬೇಕನ್ನೋದು ತಿಳಿಯವಲ್ರಿ. ಆದ್ರೂನು ಆಗುದು ಆಗ್ ಹೋಗೈತ್ರಿ. ಇನ್ನು ಅಣ್ಣನ ಜೋಡಿ ಮಾತಾಡ್ತೀನ್ರಿ, ಅವನು ಬದಲು ಆಗೇ ಆಗ್ತಾನ. ಹಂಗಂತೇಳಿ ನಿಮ್ಗೇನು ಬಿಟ್ಟು ಕೊಟ್ಟಿಲ್ರಿ ಅವ. ನಿಮ್ ಜೋಡಿ ಅವ ಚಂದಾಗೇನೆ ಅದಾನ. ನೀವು ಸ್ವಲ್ಪ ಅವನ್ನ ಅರ್ಥ ಮಾಡ್ಕೊಂಡು ಹೋದ್ರ ಎಲ್ಲಾನು ಚಲೋ ಆಕೈತ್ರಿ. ಒಟ್ಟೆ ಏನು ಟೆನ್ಷನ್ ತಗೋಬ್ಯಾಡ್ರಿ. ಬರ್ರಿ ಮನಿಗ್ ಹೋಗ್ರಿ. ನಡೆಯವ, ಬರ್ತೀನಿ. ನಿನ್ ಮನೆ ಬರ್ಲಾರೆ ನಾ ಎಲ್ಲಿ ಹೋಗ್ಲಿ? ನಿನಗ ಎಟ್ರ ಬಡ್ಕೋಬೇಕ? ನೀನು ಬಡ್ಕೊಂಡಿದ್ಕ ಒಂದರೆ ನಡ್ಸ್ಕೊಟ್ಟೇನ? ಆದ್ರ ನಿನಗೊಂದು ಚಾನ್ಸ್ ಕೊಡ್ತೀನಿ. ಏನಂದ್ರ ಅವ್ರ ಅಣ್ಣ ತಂಗಿ ಇಬ್ರು ದೂರ ಆಗ್ಬೇಕ. ನನ್ ಗಂಡ ನನ್ಗ ಸೆರೆ ಹಿಡ್ಕೊಂಡು ತಿರುಗಾಡ್ಬೇಕ. ಹಾಂಗ್ ಮಾಡ್ದೆ ಅಂದ್ರ ಏನೋ ನಿನಗ ಶನಿವಾರಕ್ಕೊಮ್ಮ ಪೂಜೆ ಮಾಡ್ತೀನಿ. ನಾ ಅನ್ಕೊಂಡಂಗ ನಡ್ಸ್ಕೊಡ್ಲಿಲ್ಲ ಅಂದ್ರ ನಿನಗೆ ಎಷ್ಟು ಬಾಯಿಗೆ ಹಾಕೊಡ್ತೀನಿ. ಮಾಮ ನೀನು ವಾಜಿ ಮಾಡಿದ್ರಿ ನೀವು? ಅದ್ರಾಗ ಏನೈತಪ್ಪ, ಮಾಡಬೇಕಲ್ಲ. ಮತ್ ನೀನು ಯಾವಾಗ ಬರೋ ಮನೆಗೆ ಮತ್ತ ಅನಾಸ್ತ ಬಂದಿದ್ದಿ ಎಲ್ಲ ಬರಬರ್ರಿ ಆಯ್ತಿಲ್ಲ? ಬರಬರಿ ಆಯ್ತು ಮಾಮ. ಅಗ್ದಿ ಜವಾರಿ ಕೋಳಿ ಮತ್ತ ಇದನ್ನ ಚಲೋ ಬಾಳಿತ್ತು ಮಾಮ. ಅದ ಆಯ್ತಾಯ್ತ ಮಾಮ. ಮತ್ತ ನಮ್ ತಂಗಿ ಗಂದಿ ಮತ್ತ ಅದನ್ನ ಮೊದಲೇ ಇಂಥವ್ ಏನು ಆಗಿ ಬರುದಿಲ್ಲ ಆಕಿಗೆ. ನಾನು ಸುಮ್ಮನೆ ಯಾವಾಗ ನಾನು ತುಡುಗ್ಲಿ ಕುಡಿತೀನಿ, ಅವನ್ ತುಡುಗ್ಲಿ ಅತಿ ತುಡುಗ್ಲಿ ಅಂದ್ರು ಮಾಮ. ಬಾಳ ಪದ್ಧತಿ ಸರಿ ಆಯ್ತು, ವಾಜಿ ಮಾಡಿದ್ರಿ ನೀವು. ರೀ ತಗೋರ್ ನೀರ್ ಬೇಕು ಕೇಳಿದ್ರಲ್ಲ. ನಿನಗೇನ್ರ ಕೇಳಿಸ್ತಾರ? ಮತ್ತೆ ಏನ್ರಿ ಅದ? ಏನಿಲ್ಲ, ತಂಗಿ ಆತು, ಬಂದಿದ್ದು ಆತು, ಮತ್ತ ಭೇಟಿ ಆಗಿದ್ದು ಆತು. ಈಗ ನನ್ನ ಮನಸ್ಸಿನ ಸಂತೋಷ ಆತು. ಅಲ್ಲಿ ತೋಟದಾಗ ಎಲ್ಲ ಕೆಲಸ ಅಲ್ಲೇ ಹೋಗದ್ ಬಂದಿನಿ. ನಾನ್ ನಡಿತೀನಿ. ಇನ್ನೊಂದ್ 2 ದಿವಸ ಇರ್ಬೇಕ್ರಲ್ಲ? ಇಲ್ರಿ ಮಾಮ, ಅಲ್ಲಿ ಎಲ್ಲಾ ತೋಟದಾಗ ಒಟ್ಟು ಕೆಲಸ ಹಂಗ ಬಿದ್ದಾವು. ಅಣ್ಣ ಅಣ್ಣ, ನೀನಂತೂ ಮರಿವಿ ಅಂದ್ರೆ ಮರಿವಿ, ಏನೋ ನೆನ್ಪಿರಂಗಿಲ್ಲ ನಿನಗ. ಅದೇನೋ ಕೇಳ್ತೀನಿ ಏನಿಲ್ಲ. ಇದು ರೀ ಮಾಮ, ಈ 4 ದಿನದಾಗ ಹಬ್ಬ ಬಂದಿತ್ತು. ಹಬ್ಬ ಬಂದೈತಿ. ಹಬ್ಬ ಬಂದ್ರ ಅದರಿ ಮಾಮ, ನೀವು ಕಳಿಸಿದ್ರೆ ಒಂದ್ 4 ದಿನ ತಂಗಿನ ಕರ್ಕೊಂಡ್ ಹೋಗ್ಬೇಕಂತ ಮಾಡಿದೀನ್ರಿ. ಏನ್ ಕಳಿಸ್ತಾರೋ? ಮನೆ ಮಾಡೋರ್ ಬೇಕಲೇ ಅಲ್ಲಿ ನಾವ. ತಿಂಗಳಿಗೊಮ್ಮೆ ಕಳಿಸಂದ್ರ ಈ ಕಡೆ ಅವ್ರದ್ದು ಏನು ಸಂಸಾರ ಇರಲ್ಲ ಏನ? ಹಂಗಲ್ರಿ ಮಾಮ, ಹಿರೇಕೋಬೇಕು ನಮ್ ತಂಗಿ. ಮತ್ತ ಹಂಗೇನ್ ಮಾಡಕ್ ಹೋಗ್ಬೇಡ್ರಿ, ಕಳಿಸ್ಕೊಡ್ರಿ. ಏನ್ ಕಳಿಸ್ತಾರೋ? ನಿನ್ನ ತಂಗಿನ ಮದುವೆ ಈಗೇನು ಹೊಸದಾಗಿ ಬಂದಾಳನ? ಬಂದ್ 15 ವರ್ಷ ಆದ್ರು ಕಳಸ ಹಬ್ಬಕ್ಕೆ ಅಂತ ನೀನ. ಮಾಮ ಮದುವೆಯಾಗಿ 15 ವರ್ಷ ಆದ್ರೇನು 20 ವರ್ಷ ಆದ್ರೇನ ಆಗಿ ನನ್ನ ತಂಗಿನರ್ಲ. ನಾ ತಂಗಿ ಇರ್ಲಾರ್ದ ಯಾವತ್ತರ ನಮ್ಮ ಮನ್ಯಾಗ ಹಬ್ಬ ಮಾಡೇವ್ರಿ. ನಮ್ಮ ತಂಗಿ ಹಬ್ಬ ಮಾಡಿದ್ರ ನಮ್ಮ ಮನಿ ಚಂದ. ಹಂಗ ಅನ್ನಕ್ ಹೋಗ್ಬೇಡ್ರಿ. ಯುಗಾದಿ ಅಂದ್ರ ನಮ್ ಪದ್ಧತಿ ಪ್ರಕಾರ ಹೊಸ ವರ್ಷ ಇದ್ದಂಗ. ಅಣ್ಣ ಬಹಳ ಆಸೆ ಪಡಾತನ. ಹೋಗ್ ಬರ್ತೀನ್ರಿ. ಬಹಳ ದಿನ ನಿರಂಗಿಲ್ಲ, ಒಂದ್ 2 ದಿನ ಹಬ್ಬ ಮುಗಿಸ್ಕೊಂಡು ಬಂದೇ ಬಿಡ್ತೀನಿ.
ಹೋಗ್ ಬರ್ತೀನ್ರಿ. ಹೊಸ ವರ್ಷ ನಿಮ್ ತವ್ರ ಮನೆ ಹಾಕದ ನೀಲ ಆಗಲ್ಲ ಗಂಡ ಮನ್ಯಾಗ 3 ದಿನಕ್ಕೊಮ್ಮೆ ಹಣ್ಣು ಬರೋವಂತ ತಂಗಿ ಹೋಗ್ಯಾಕತ್ತ ಮತ್ತ ಇವನಿಗೆ ಬುದ್ಧಿಲ್ಲ ನಿನಗೆ ಅಂದೇನು ಉಪಯೋಗ ಐತಿ. ನನ್ನ ಮಗನಿಗೆ ಬುದ್ಧಿಲ್ಲ ಮೊದಲ 3 ದಿನಕ್ಕೊಮ್ಮೆ ಹಚ್ಕೊಳಕ್ ಕುಂದಿರ್ತಾವ ಹೆಂಡತಿಗೆ 3 ದಿನಕ್ಕೊಮ್ಮೆ ಕರ್ಯಾಕ ಬರೋವಂತ ಆಕಿ 3 ದಿನಕ್ಕೊಮ್ಮೆ ಹೋಗ್ಯಾಕತ್ತ ಇವ್ ಕಸ ಮತ್ತ ಮಾಡಕ್ ಆಗದಿಲ್ಲ ನೋಡಿ. ಇರ್ಲಿ ಬಿಡ್ರಿ, ಅವ್ರ ಮನ್ಯಾಗ ಮಾಡ್ತಾರಂತ ಹಬ್ಬ, ಸುಮ್ನೆ ಯಾಕೋ ಏನೋ. ಅಲ್ಲ ಅವ್ರ ಮನ್ಯಾಗ ಏನ್ ಹಬ್ಬ ಆಗಲ್ಲೇನ್ರಿ? ಸುಮ್ನೆ ನಿನಗೇನು ಗೊತ್ತಾಗತ್ತೆ ಬಂದಲ್ಲಿ ಓಡೆ ನೀ ಬರ್ಲಿಕ್ಕೆ ಇಲ್ಲ ಮಾತನ್ನ ನಡೀತಿದ್ದಲ್ಲ ನೋಡ. ಅಲ್ರಿ ಹತ್ಬಿಟ್ಟಲ್ಲ ಅಂತಾರ ಬಿಟ್ಬಿಡ್ರಲ್ಲ, ಪಾಪ ಅವ್ರ ಗಂಡ ಮನೆ ಹಾಕಿ ಚಂದ ಇರ್ತಾಳು. ನಿನಗೂ ಅದ ಬೇಕಾಗೈತಿ. ಅಣ್ಣ ಹೋಲ್ ಬಿಡಣ್ಣ, ಮತ್ತ ಅವ್ರು ಬ್ಯಾಡ ಅನ್ನತಾರ ಅಂದ್ರ ಬಳಕ ಅವ್ರ ಮಾತ್ ಮೀರಿ ಬರುವಂತದ್ ಏನೈತಿ? ಪರವಾಗಿಲ್ಲ ಬಿಡು ತಂಗಿ, ನಿನ್ನ ಮ್ಯಾಗ ಮಾಮಂದು ಪ್ರೀತಿ ಭಾಳ ಐತಿ. ಅದ್ರ ಸಲುವಾಗಿ ಇರ್ಲೇನೋ ಲೆಕ್ಕದಾಗ ಹೇಳಾಕತ್ತಾನ. ನಾನು ಮಾಮಾಗ ಎಲ್ಲ ಸಮಾಧಾನ ಹೇಳ್ತೀನಿ, ಸುಮ್ಕೊಂಡು ಮಾಮ ಹಂಗೇನು ಮಾಡಕ್ ಹೋಗ್ಬೇಡ್ರಿ. ದೊಡ್ಡ ಹಬ್ಬ ಐತಿ, ಒಂದು 4 ದಿನ ಕಳಿಸ್ರಿ. ಅತಿ ರೇಟ್ ಹೇಳ್ಕೊರಿ. ಅವ ಹೆಂಗ್ ಮಾಡುದ್ವ? ಹಂಗೆ ಮಾಡೋದನ್ನ ಕೆಂತಿ ಕಳಿಸ್ಕೊಡು. ಮನೆ ಹೇಳಿದ್ನಿಲ್ಲ ಬಂಗಾರ 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 ತೊಗೊಂಬಾತಿ ಆಕಿಗೆ. ಅಟ್ಟ ಮಾಡ್ತೀನಿ. ಹಂಗಂದ್ರ ಒಟ್ ನಿಮ್ ತಂಗಿನ ಹಬ್ಬಕ್ಕೆ ಕರ್ಕೊಂಡು ಹೋಗವ. ಕರ್ಕೊಂಡು ಹೋಗಬೇಕತ್ತೇನಿಲ್ರಿ ಮಾಮ, ಅದ ನೀವು ಕಳಿಸಿದ್ರಂದ್ರೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಐತ್ರಿ. ನಾ ಎಲ್ಲ ಹಬ್ಬಕ್ಕೆ ಕಳಿಸ್ತೀನ, ಆದ್ರ ನಂದೊಂದ ಷರತ್ ಐತೆ. ಮಾಮ ಏನ್ರಿ ಅದು ಷರತ್ತ? ನಿಮ್ಮ ತಂಗಿ ನೀ ಹಬ್ಬಕ್ಕೆ ಕರ್ಕೊಂಡು ಹೋಗೋದಾದ್ರ ನಿಮ್ಮ ತಂಗಿ ಮೈ ಮೇಲೆ 5 ತೊಲಿ ಬಂಗಾರ ಹಾಕಿ ಕಳಿಸ್ಬೇಕ. ಇಲ್ಲಂದ್ರ ನಿಮ್ಮ ತಂಗಿ ನನ್ನ ಮನ್ಯಾಗ ಹಬ್ಬ ಮಾಡ್ತಾಳ. ರೀ ಏನ್ ಹುಚ್ಚಿದ್ರಿ? 5 ತೊಲಿ ಬಂಗಾರ ಕೇಳತ್ತಾರ್ರಿ ಅವ್ರು. 1 ತೊಲಿ ಬಂಗಾರ ಕೆಟ್ಟ ರೇಟ್ ಐತಿ ಅಂತ ಗೊತ್ತೈತೇನ್ರಿ ನಿಮ್ಗ? 5 ತೊಲಿ ಬಂಗಾರದಾಗ ಇಡೀ ಜೀವನನೇ ಇಬ್ರು ಕೂತುಣಟ ಮಾಡ್ತೇವ್ರಿ ನಾವು. ಕಿ ಹಬ್ಬ ಕರ್ಕೊಂಡ್ ಹೋದ್ರ ಅಷ್ಟೇ ಹಬ್ಬ ಆತೈತೇನ್ರಿ? ನಡ್ರಿ ನಾವ್ ಹೋಗೋನು. ಏಯ್, ನಿನಗೆ ನಡು ಬಂದು ಮಾತಾಡತ್ ಹೇಳಿದ್ ನನ್ನ ಮಾಮ ಕೇಳಕ್ರ ಏನು ಕೇಳ್ಯಾರ? ತಂಗಿ ಮ್ಯಾಗ 5 ತೊಲಿ ಬಂಗಾರ ಹಾಕತ್ ಹೇಳ್ಯಾರ. ಅದೇನು ದೊಡ್ಡದೇನು ನನಗೆ? ತರವನ ಬರವನ ಮಾಡವನ ಎಲ್ಲನ ನಿಂದೇನು ಕಾರ್ಬಾರ್ ಇದ್ರಾಗ ನಡು. ನಿನಗೊಂದು ಮಾತು ಹೇಳ್ತೀನಿ ಕೇಳ. ನದ್ಯಾಗ ನೀರ ಎಷ್ಟು ಬಳಸ್ಕೊಂಡ್ರು ಎಷ್ಟು ತುಂಬ್ಕೊಂಡ್ರು ಮತ್ತದ ರಭಸದಿಂದನೇ ಹರಿತಿರ್ತೈತಿ. ಹಂಗ ತಂಗಿ ಮೇಮ್ಯಾಗ ನಾವು ಬಂಗಾರ ಹಾಕಿದ್ರ ಇನ್ನ ನಮ್ಮ ಮನಿ ಉಕ್ಕಿತೈತಿ, ಹಾಲು ಉಕ್ಕಿದಂಗ ಉಕ್ಕಿತೈತಿ. ಇದು ಸ್ವಲ್ಪ ತಲೆಯಾಗಿಟ್ಕೋ. ಅಣ್ಣ, ನೀ ಎಲ್ಲದಕ್ಕೂ ವೈನಿಗ್ ಬಯಕ್ ಹೋಗ್ಬೇಡ. ವೈನಿ ಹೇಳಿದ್ರಾಗ ಏನ್ ತಪ್ಪೈತಿ? ಈಗ ಬಂಗಾರ ರೇಟ ಮುಗ್ಲಿಕ್ ಹೋಗೈತಿ. ಅಲ್ಲ 5 ತೊಲಿ ಬಂಗಾರ ಅಂದ್ರ ಎಷ್ಟ್ ರೊಕ್ಕ ಬೇಕು ಗೊತ್ತೈತೇನೆ? ಎಲ್ಲಿತ್ತಾರ ಅಣ್ಣ ನೀನ? ಬ್ಯಾಡ್ ಬಿಡಣ್ಣ, ನಾ ಹಬ್ಬಕ್ ಬರಬೇಕಂತೇನಿಲ್ಲ. ಅಷ್ಟು ನಿನ್ನ ಜೀವಕ್ ತ್ರಾಸ್ ಪಟ್ಕೊಂಡ ಯಾಕೆ ಕರ್ಕೊಂಡ್ ಹೋಗ್ಬೇಕು ನನ್ನ ಹಬ್ಬಕ್ಕ? ಬೇಡ, ನಾ ಇಲ್ಲೇ ಇರ್ತೀನಿ, ಇಲ್ಲೇ ಹಬ್ಬ ಮಾಡ್ತೀನಿ. ತಂಗಿ, ನೀ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ. ಅವ್ರೇನ್ ಬಾಳ್ ಬೇಡಿಲ್ಲ. 5 ತೊಲಿ ಬಂಗಾರ ಹೇಳ್ಯಾರ. 5 ತೊಲಿ ಯಾಕ ಮಾಮ? 10 ತೊಲಿ ಬಂಗಾರ ಹಾಕ್ತೀನಿ, ನನ್ನ ತಂಗಿನ ಕಳಿಸ್ಕೊಡ. ಆಯ್ತಾಳ, ನಿಮ್ ತಂಗಿನ ಕರ್ಕೊಂಡೋಗ. ಆದ್ರ ಬರೋ ಮುಂದ ಬಂಗಾರ ಹಾಕೋದು ಮರಿಬೇಡ. ಅಕ್ಕಿನ ಮೈ ಮೇಲೆ ಬಂಗಾರ ಇರ್ಬೇಕಂದ್ರ ನನ್ನ ಮನ್ಯಾಗ ಅಕ್ಕಿಗೆ ಇರಾಕ ಜಾಗ ಇರಲ್ಲ. ಏ ಮಾಮ, ಅದೇನ್ ಬಂಗಾರ ನನಗೆ ವಾಜ್ಯಲ್ಲ ಅಲ್ರಿ, ನಾ ಬಂಗಾರ ಹಾಕಿ ಕಳಿಸ್ತೀನತ್ತ. ಹಾಕ್ತಾನಂತ ಎಲ್ಲಿದ್ ಹಾಕ್ತಾನೆ ಯಾರಿಗೆ ಕುನ್ನ? ಅಲ್ಲ ನನ್ನ ಗಂಡಗ ಒಂದ್ ಏಟು ತಿಳಿಯಲ್ಲ, ಅಲ್ಲ ಇಕ್ಕಿಗಾರ ತಿಳಿಯಲ್ಲ. ಬಂಗಾರನ ಬಾಯ್ ಬಿಡ್ತಾಳ. ನನ್ನ ಗಂಡಗೆ ಎಷ್ಟು ಬುದ್ಧಿನೇ ಇಲ್ಲ, ತಲೆಗ ಲಜ್ಜೆ ತುಂಬ್ಕೊಂಡೈತಿ. ಆಯ್ತಲ್ಲ, ಸಮಾಧಾನ ಶಾಂತ ಆಗಿರ್ಬೇಕಲ್ಲ. ನಡ್ರಿ ಚಂದಾಗಿ ಹಬ್ಬ ಮಾಡೋಣ್ರಿ. ನಡ್ರಿ. ಅದ ಮಾತೊಂಡು ಚಂದ ಅಟ್ಯಾಕ್ ನಿಗ್ರಾಡ್ ಹೇಳಾತಿ. ಅಯ್ಯೋ, ಚಂದ ಹೇಳತ್ತೀನಲ್ರಿ, ನಾನು ಕೆಟ್ಟ ಹೇಳತ್ತೀನೇನ್ರಿ? ಹೋಗುವ ಲಕ್ಷ್ಮಿ, ಬ್ಯಾಗ್ ತುಂಬ್ಕೊಂಡ ಹೋಗು, ಹಬ್ಬ ಮಾಡ್ಕೊಂಡ್ ಬರಾಕತ್ತಿ. ತಂಗಿ ಬಿಡಾಕಿ ಹಾಕಿದಿ ಏನ್ ತಂದಿ? ನಡಿ ತಂಗಿ, ಬ್ಯಾಗ್ ರೆಡಿ ಮಾಡ್ಕೊಳತ್ತ, ಹೋಗು ನಡಿ. ಅಣ್ಣ, 5 ತೊಲಿ ಬಂಗಾರ ಬಹಳ ವಜ್ಜೆ ಆಗ್ತದಣ್ಣ. ತಂಗಿ ವಾಜ್ಯ ಆಗಲಕ್ಕ ಅದೇನು ನಿನಕಿತ ಏನು ದೊಡ್ಡ ಮಾಹನದ. ಒಟ್ಟು ನಾ ಬಂಗಾರ ಹಾಕ್ತಾನ ತಂಗಿ. ನಡಿ, ಒಟ್ಟು ಬ್ಯಾಗ್ ರೆಡಿ ಮಾಡ್ಕೊ ಹೋಗುಣ. ನಡಿ. ಏನಪ್ಪ ನೀನ್ ರೇಟ್ ಖುಷಿ ಖುಷಿಯಿಂದ ಹೊಂಟ ನೋಡು. ಹ್ಞೂನ್ವಾ, ಮತ್ತ ತವ್ರ ಮನೆಗೆ ಹೊಂಟಾಳಂದ್ರ ಮತ್ತ ಖುಷಿಯಿಂದ ಹೋಗಕಿನ ಆಕಿ. ಬಂಗಾರ ಹಾಕೋದು ವಾಜ್ಯ ಹಾಕತ್ ಮಾಡಿದ್ನಿ, ಒಂದೇ ಮಾತಿ ಹೂ ಅನ್ನಲ್ಲ ಉತ್ತಮ. ಏವು ಏನ್ 5 ತೊಲಿ ಬಂಗಾರ ಹಾಕಿ ಕಳಿಸ್ತಿರ್ಬೇಕ. ಆದ್ರ ಮುಂದ ಹೆಜ್ಜಿಗೂ
ಅವನಿಗೆ ವಜ್ಜಾಗಂಗ ಮಾಡ್ತಾನ. ಈಗ ನಿನ್ ತಲೆಯಾಗಿರ್ಲಿ. ರೀ ತರ್ರಿ. ಅಲ್ಲ ಸ್ವಲ್ಪ ಬುದ್ಧಿ ಅದ ನಿನಗ. ಐದು ತೊಲಿ ಬಂಗಾರ ಹಾಕ್ತೀನಿ ಅಂತ ತಂದಿದಲ್ಲ. ಅಲ್ಲ ನಮ್ ಸಂಸಾರ ಇಲ್ಲೇನ? ಅಲ್ರ 5 ತೊಲಿ ಅಂದ್ರ ನಮ್ಮ ಮಕ್ಕಳ ಮರಿ ಇಲ್ಲ ಅಂತೇಳಿ ಎಲ್ಲ ಆಕಿನ ಹೆಣಕೆ ಮಾಡದೇನ? ಹಾರ್ಟ್ ಗಿಟ್ ಆಗಿ ಸತ್ತಿ ಅಟ್ಯಾಕ್ ಇದನ್ನ ಮಾಡ್ಲಕತ್ತಿ. ನೋಡು ಏನು ಹೇಳೋದಿಲ್ಲ. ಒಂದ್ ಗುಂಜಿ ಬಂಗಾರ ಹಾಕ್ಬಿಡಲ್ಲ. ಏನ್ ಮಾಡ್ಕೊತ ಮಾಡ್ಕೊ. ಇವತ್ತ ನಾ ಇಲ್ಲಿ ಇರೋದರ ಅಲ್ಲಿ ನನ್ ತವ್ರ ಮನೆ ಹೋಗೋದರ ಆಗ್ಲಿ. ಏನು ಗುಂಜಿ ಬಂಗಾರ? ಹಾ ಇದು ನನಗೆ ಅಂಜಿಕೆ ಹೇಳಕತ್ತಿ ಏನದನ್ನ? ಮತ್ತ ಅಲ್ಲ ನಮ್ ಸಂಸಾರ ಅನ್ನೋದಿಲ್ಲೇನ? ಒಟ್ಟು ನಿಮ್ ಬುದ್ಧಿನೇ ಇಲ್ಲ. ನಿನಗೆ ಬುದ್ಧಿ ಗಿದ್ದೆ ಐತಿಲ್ಲ? ತಂಗಿಗೆ ಹಾಕಿದ್ರೆ ಕಮ್ಮಕತ್ತೇನ? ನಿಮ್ ತಂಗಿ ಕಾಲಾಗ ನನ್ನ ಹೊಟ್ಟಾಗ ಒಂದ್ ಹುಳ ಬಿ ಹುಟ್ಟಿಲ್ಲ. ಇಷ್ಟೆಲ್ಲ ಮಾಡಿದ್ರು ಮತ್ತ ತಂಗಿ 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 ಅಂತೀರಿ. ಅಲ್ಲ ಒಂದ್ ದಿವಸ ನನ್ ಬಗ್ಗೆ ವಿಚಾರ ಮಾಡಿದಿರೇನು? ಅಲ್ಲ ಎಟ್ರ ವಿಚಾರ ಮಾಡ್ಲಾಕತ್ತಿ. ಇದನ್ನೇನ್ ನಾವೇನು ಹೊತ್ಕೊಂಡ್ ಬಂದೇವನ? ನಾವು ತಾಯಿ ಹೊಟ್ಟೆಯಿಂದ ಬರ್ಬೇಕಾರ ಒದ್ದಾಡಿ ಕರೆಕಾಗಿ ಬಂದೇವ. ನಾವ ಬರ್ದ ಹೆಚ್ಚಾಗತ್ತಿ. ಇದನ್ನೇನ್ ತಂದೇವನ? ಇದು ಬಂದ ಮ್ಯಾಗ ಇಲ್ಲಿ ಬಂದೈತಿಲ್ಲ. ತಂಗಿಗೆ ಹಾಕಿದ್ರೆ ನನ್ ಕಮ್ಮಕತ್ತೇನ? ಹೆಂಗ್ ಮಾಡವ? ಹಾಕೊಂಡೇನಿ ನಿಮ್ ಬಂಗಾರ ಹಾಕೋಣ. ಆಯ್ತು ಹಾಕ್ ಬಂಗಾರ. ನಾನು ನೀ ಬಂಗಾರ ಹಾಕ್ತಿ ಒಂದ್ 5 ನಿಮಿಷ ಬಿ ನಿನ್ ಮನೆಯಾಗಿರಂಗಿಲ್ಲ. ನಾನು ಹೆಂಗ್ ಹಾಕ್ತಿ ನೋಡೇ ಬಿಡ್ತೀನಿ. ಅಟ್ ಯಾಕೆ ಇದನ್ನ ಹಚ್ತಿ? ಅದನ್ನ ಹೊರಗೆ ಹಚ್ಚಿ ಏನು ಮಾತಾಡ್ಬೇಡ. ಈಗ ನನಗೆ ಯಾರ್ದಾರು ತಂಗಿ ಒಬ್ಬಕಿನ. ಈಗ ನಮಗರ ಏನು ಮಕ್ಕಳದಾವ ಮರಿದಾವ ಏನದಾವ? ನಾವ್ ಮಾಡೋದಲ್ಲ ಆಕಿಗೆಲ್ಲ. ನೀನು ಬಾಯಾಗ ಮಾಡ್ತುಂಬ್ಲಿ. ಮಕ್ಕಳ ವಿಷಯ ತಗಕ್ ಹೋಗ್ಬೇಡ. ಮಕ್ಕಳ ವಿಷಯ ತಗದಂದ್ರ ನಾ ಹೊಟ್ಟೆಗ ಖಾರ ಕಲ್ಸದಂಗ ಆಗ್ತದ. ಮೈ ಎಲ್ಲ ಉರುಪಿಡ್ತದ. ಅಟ್ಯಾಕ್ ಉರ್ಕೋತಿ. ಆ ತಂಗಿ ಬಂಗಾರ ಹಾಕ್ತಾನ ಈ ಟೂರ್ಲಕತ್ತೇನ? ಈಗ ಹಂಗ್ ಮಾಡವ್ ನೀನು? ನಾ ಬಂಗಾರ ಹಾಕವನ. ಆಯ್ತು ಹೊಲ ಮಾರು ಮನಿ ಮಾರು ಇದ್ದಕ್ಕೆಲ್ಲ ಮಾರ್ಬಿಡ. ನಾ ಹೋಗ್ತೀನಂತ ಅವ್ರ ಮನೆಗೆ. ಈಗ ನಿನಗೊಂದು ಮಾತೇಳ. ಒಂದ್ 5 ತೊಲಿ ತಂಗಿಗೆ ಬಂಗಾರ ಹಾಕಿದ್ರೆ ನಮ್ಗೇನ್ ಕಮ್ಮಿ ಆಗುದಿಲ್ಲ. ನಮಗ್ ಏನ್ ದೇವ್ರ ಕಮ್ಮಿ ಮಾಡ್ಯಾನ? ನನ್ನ ಮೇಯಾಗ ನಾ ಶಕ್ತಿ ಐತೆ. ಹಗಲ ರಾತ್ರಿ ದುಡ್ದ ನೀ ಏನ್ ಹೇಳ್ತಿ ನೋಡ. ನೀ ಹೇಳಿದೆಲ್ಲ ಮಾಡಿಸ್ತಾನ. ನೀ ಯಾಕೆ ಅಟ್ಟ ತ್ರಾಸ ತೊಗೊಳಕತ್ತಿ? ನಿನಗ ಈಗ ತಿಳಿಯಂಗಿಲ್ಲ. ಎಲ್ಲ ಕಳ್ಕೊಂಡು ರೋಡಿಗೆ ಬರ್ತಿ ನೋಡು ಅವಾಗ ತಿಳಿತದ ನಿಂಗ. ಅಲ್ಲ ಈಗ ಏನಾಗೈತದ್ರ ಅಟ್ ಸಿಟಿಗೆ ಬರ್ಲಾಗತ್ತಿ ನೀನು? ನಿನಗೊಂದು ಮಾತೇಳ. ಹುಡುಸುವ ಬಡವ ಇಲ್ಲ. ಅವ್ ಕೊಟ್ಟೆ ಕೊಡ್ತಾನ. ಬಾವ್ ಸುದ್ದಿದ್ರ ಬಾಗೇಕನು ಕಮ್ಮಿ ಇಲ್ಲತ್ತಾರಲ್ಲ. ಆ ಮಾತು ಸತ್ಯ ಐತೆ. ತಂಗಿಗೆ ಹೋಳಿಗೆ ತುಪ್ಪ ಅಂದ್ರ ಬಾಳ ಇಷ್ಟ. ಈಗ ನೀನು ಬ್ಯಾಳಿ ಹಾಕಿ ಹೋಳಿಗೆ ಮಾಡ. ನಾ ಹೋಗಿ ನಂದಿನ ತುಪ್ಪ ತೊಗೊಂಬರ್ತಾನ. ತಂಗಿ ಪದ್ಧತಿ ಸರಿ ಊಟ ಮಾಡ್ಲಿ. ತಂಗಿ ಹೊಟ್ಟೆ ತನಗಾತ ತಿಳ್ಕೊ. ನಮ್ ಹೊಟ್ಟೆ ತನಗಾದಂಗ ಹೋಗು. ನಾವು ತುಪ್ಪ ತೊಗೊಂಬರ್ತಾನ ಹೋಗಿ. ಇದ್ರ ಬಾಯ ಮಾಡ್ ತುಂಬಲಿ. ಎಷ್ಟ್ ಹೇಳಿದ್ರು ಇದಕ್ಕೆ ಬುದ್ಧಿನೇ ಬರ್ಲಾಗ್ಯದ. ಒಂದೊಂದ್ ದಿವ್ಸ ತಾನು ತಾಟ್ ಹಿಡಿತದ, ನನಗ ತಾಟ್ ಹಿಡ್ಲಿಕ್ಕೆ ಹಸ್ತದ. ಇದಕ್ಕಂದ್ರೆ ಏನು ಫೈದ ಇಲ್ಲ. ಆಕಿ ಅದಾವಲ್ಲ ಮನ್ಯಾಗ, ಆಕಿ ಮಾಡ್ತೀನಿ. ಈಗ ಸಮಾಧಾನ ಆಗಿರ್ಬೇಕಲ್ಲ. ಹಾಲು ಕುಡ್ದಟ್ಟು ಸಂತೋಷ ಆಗಿರ್ಬೇಕಲ್ಲ. ಅಲ್ಲ ನನ್ ಗಂಡ ಸಮಾಧಾನ ಐತೆ. ಅವ್ನಿಗೆ ಒಂದಕ್ಕೆ ತಲೆಯಾಗ ತುಂಬಿ ಆಟ ಬಂಗಾರ ಒಯ್ಯಾಕ ನಾಚಿಕೆ ಬರಲ್ಲ ನಿನಗ? ವೈನಿರೇ ಏನ್ ಮಾತಾಡತ್ತೀರಿ? ನಾನು ನನ್ನ ಗಂಡಗ ತಿಳಿಸಿ ಹೇಳಿದ್ರಿ. ಆದ್ರೆ ಅವ ಕೇಳಕ್ಕೆ ತಯಾರಿಲ್ಲ. ನಾ ರೀ ಏನ್ ಮಾಡ್ರಿ? ನಮ್ಮ ಅಣ್ಣನ ಕಷ್ಟ ನನಗೆ ಅರ್ಥ ಆಗ್ತೈತಿ. ಅಯ್ಯ ಬಿಡು. ಮಳ್ಳಿ ಮಂಚ ಕಾಲಿಟ್ಟಂದ 3 ಇನ್ನೊಂದು ಅಂದಿರತ್ತ. ಅದು ನಿನ್ನ ತಕ್ಕಿಗೆ. ಅಲ್ಲ ನಾಚಿಕೆ ಒಬ್ರು ಇಲ್ಲೇನ? ಅಷ್ಟೆಲ್ಲ ದೊಡ್ಡ ಮಂತ ನೋಡಿ ಮನಾರ ಎತ್ಲಾರಟ್ ಒಯ್ದಿದಿ. ಮತ್ ಬಂದು ನನ್ನ ಮನ್ಯಾಗ ಉಕ್ಕರ್ಸೋಂಗ್ ಕೂತಿದ್ದಿ. ವೈನಿ ನಾ ಏನು ಇಲ್ಲೇ ಇರ್ಬೇಕಂತ ಬಂದಿಲ್ರಿ. 1-2 ದಿನ ಹಬ್ಬ ಮಾಡಿ ಹೋಗ್ಬಿಡ್ತೀನ್ರಿ. 2 ದಿವಸ ಬಂದಿದ್ದೇವ. ಬಂದು ಸುಮ್ನೆ ನಿಂತ್ ಹೋಗಿದಂದ್ರ ನಾ ಏನೂ ಹತ್ತಿತ್ತಿಲ್ಲ. ಆದ್ರ 5 ತೊಲಿ ಬಂಗಾರ ತೊಂದು ಹೆಣ ಮೋಚ್ಕೊಳತ್ತಿದಿ ನೀನ. ವೈನಿ ನೀವಿಟ್ಟು ನಿಷ್ಠುರವಾಗಿ ಮಾತಾಡ್ಬೇಡ್ರಿ. ನನಗೇನು ಬಂಗಾರ ಮೇಲೆ ಆಸೆ ಇಲ್ರಿ. ಆದ್ರ ನನ್ನ ಗಂಡು ತಿಳ್ಕೊಳವಲ್ರಿ. ನಾ ಯಾರಿಗೆ ಏನು ಹೇಳ್ಬೇಕು ಅನ್ನೋದೇ ತಿಳಿಯವಲ್ರಿ ನನಗೆ. ಹೇಳ್ಕೊಬೇಕವ ಗಂಡಿಗೆ ಹೇಳ್ಕೊಬೇಕು. ಯಾಕ ಹೋಗ ಕೊಟ್ಟಿಲ್ಲ ನಿನ್ನ ಬಂಗಾರ? ಹಣ್ಣು ಚಂದ ಇರ್ಲಿ ಅಂತ ಅಟ್ಟು ಮನಸ್ಸಾಗಿದ್ರ ಆ ಬಂಗಾರ ಒಂದು ಗುಂಜಿ ಬಂಗಾರ ತೋತಿರ್ಲಿಲ್ಲ ನೀನ. ವೈನಿ ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ. ನನ್ನ ಗಂಡಗ ಕರೆಸ್ತೀನಿ. ಅವನಿಗೆ ಹೆಂಗರೆ ಮಾಡಿ ನಾ ಪ್ರಯತ್ನ ಮಾಡ್ತೀನಿ ರೀ. ಬಂಗಾರ ಬ್ಯಾಡ್ ನಮಗಂತ ಅವ ನಮ್ಮ ಮಾತು ಕೇಳ್ತಾನ. ನಂಗೆ ನಂಬಿಕೆ ಐತ್ರಿ. ನನ್ನ ಗಂಡನ ಜೋಡಿ ಮಾತಾಡ್ತೀನಿ. ನೋಡವ ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಇತ್ತು, ಪ್ರೀತಿ ಇತ್ತಂದ್ರ ಒಂದು ಗುಂಜಿ ಬಂಗಾರ ಒಯ್ಲಾರ ಸೀದಾ ನಿನ್ನ ಗಂಡ ಕರೆಸಿ ಸರಳ ಹೋಗ್ಬಿಡ. ಆಯ್ತ್ರಿ ವೈನಿ, ನನ್ನ ಗಂಡಗ ಈ ಸದ್ದ ಫೋನ್ ಹಚ್ತೀನಿ, ಕರೆಸ್ತೀನಿ. ಅಷ್ಟು ಮಾಡಿ ಹೋಗ. ಹಬ್ಬ ಮುಗಿಸ್ಕೊಂಡು ಬಂಗಾರ ಹಾಕೊಂಡು ಮನೆಗೆ ಬರ್ತಿ ಅಂದ್ರ ಅರ್ಜೆಂಟ್ ಏನೋ ಕೆಲಸ ಐತಿ ಬಾ ಅಂತ ಹೇಳಿ ಫೋನ್ ಮಾಡಿ ಕರ್ಸಿ
ಮತ್ ಹೆಂಗ ನಿತ್ರ ಮುಂದೆ ಏನಾಯ್ತು ಹೇಳ. ರೀ ಹೌದ್ರಿ, ನಿಮ್ ಜೋಡಿ ಅರ್ಜೆಂಟ್ ಸ್ವಲ್ಪ ಮಾತಾಡ್ಬೇಕಾಗಿತ್ತ. ಅಲ್ರಿ ನೀವು ಹಿಂಗಿರ್ಲಿಲ್ಲ, ಈಗ ಇಷ್ಟಾಕ್ ಬದಲಾಗಿರ್ರಿ? ನಮ್ಮ ಅಣ್ಣಗ ಎಷ್ಟ್ ಕಷ್ಟ ಆದಂತ ನಿಮ್ಗ್ ಗೊತ್ತೈತಿ. ಇಂಥ ಪರಿಸ್ಥಿತಿ ಒಳಗ 5 ತೊಲಿ ಬಂಗಾರ ಹಾಕಿ ಕಳಿಸ್ಬೇಕಂತ ಹೇಳಿ ಷರತ್ ಇಟ್ಟು ಕಳ್ಸಿರಿ ನನ್ನ. ಅವ ಎಷ್ಟ್ ಕಷ್ಟ ಪಡಾತ ಅನ್ನೋದು ನನಗ್ ಗೊತ್ತೈತಿ. ಅಲ್ರಿ ನಮ್ಮ ಅಣ್ಣಗ ಒಂದೇ ಒಂದ್ ಮಾತ್ ಹೇಳ್ಬಿಡ್ರಿ, ಬಂಗಾರನ್ ಹಾಕುದ್ ಬೇಡಪ್ಪ, ಹಬ್ಬ ಮುಗಿಸಿ ನಿಮ್ ತಂಗಿನ ಕಳಿಸ್ಬಿಡು ಅಂತ. ಅದೇನಾಗೋ ಮಾತಲ್ಲ, ನಾನ್ ಕೇಳಬಾರ್ದು ಕೇಳೇನು? ಯಾರೇನ್ ಮಾಡಿಲ್ಲ ನನ್ನ ತಂಗಿಗಾಗಿ 5 ತೊಲಿ ಬಂಗಾರ ಕೇಳೇನ ಅಷ್ಟ. ಇಷ್ಟು ವಾಜ್ ಹಾಕತ್ತ ನಿಮ್ಮ ಮನಗ? ನಮ್ಮ ಅಣ್ಣ ಹಂಗ ಹಿಂಗ ಅಂತ ಹೇಳ್ತಿದ್ದಿ, 5 ತೊಲಿ ಬಂಗಾರ ವಾಜ್ ಐತ ನಮ್ಗ? 5 ತೊಲಿ ಬಂಗಾರ ಅವನಿಗೇನು ವಜ್ಜಲ್ರಿ. ನಾ ಬೇಕಂದ್ರ ಅವ ಬೇಕಾದ್ ಮಾಡ್ತಾನ, ಆದ್ರ ಅದ ಅವನಷ್ಟೇ ಪ್ರೀತಿ ನನಗೂ ಅವನ ಮೇಲೆ ಐತಲ್ರಿ. ಅವನಿಗೆ ಇಷ್ಟ ಕಷ್ಟ ಕೊಟ್ಟು ನಾ ಹೆಂಗ ಆರಾಮ್ ಇರೋದಾಗ್ತೈತ್ರಿ? ಅದಕ್ಕ ಹೇಳಾತೀನಿ ರೀ, ನಿಮ್ ಕಾಲ್ ಬೀಳ್ತೀನ್ರಿ, ನಮ್ಮ ಅಣ್ಣಾಗ ಕಷ್ಟ ಕೊಡ್ಬೇಡ್ರಿ. ಒಂದೇ ಒಂದ್ ಮಾತು ಹೇಳ್ಬಿಡ್ರಿ ಅವನಿಗೆ, ಬಂಗಾರ ಹಾಕುದೇನ್ ಬ್ಯಾಡ ಅಂತ. ಇದನ್ ಹೇಳಕ ನನ್ನ ಅಲ್ಲಿ ಕರೆಸ್ದೇನ? ನೀ ನಾ ತಂದ ನಾಯ, ನಾ ಹೇಳ್ದಂಗ ನೀ ಕೇಳ್ಬೇಕ, ನೀ ಹೇಳ್ದಂಗ ನಾಲ. ನಾಯಿಗೂ ಒಂದ್ ನಿಯತ್ ಇರ್ತೈತ್ರಿ. ನಮ್ಮಣ್ಣ ಎಷ್ಟ್ ಕಷ್ಟ ಪಡಾತನ ಅನ್ನೋದು ಕಣ್ಣಾರೆ ನೋಡ್ಕೊಂಡು ನನಗ ಇರುದಾಗವಲ್ದ. ಆದ್ರ ನೀವು ನಿಮ್ ಹಠಾನೇ ಬಿಡವಲ್ರಿ. ನನಗ ಏನಂತೀರನ್ರಿ, ಆದ್ರ ನಮ್ಮ ಅಣ್ಣನ ಕಷ್ಟ ನಂಗೆ ನೋಡಕ್ ಆಗವಲ್ದ. ನನ್ ಕಣ್ ಮುಂದೆ ಅವ ಕಷ್ಟ ಪಡೋದು ನಂಗ ತಡ್ಕೊಳಿಕ್ ಆಗವಲ್ದ್ರಿ. ಅದ್ರ ಸಂಬಂಧ ನಿಮ್ಗೊಂದ್ ಮಾತು ಹೇಳೋಣಂತ ಕರೆಸ್ದೆ, ಆದ್ರ ನೀವೇನು ಹಠ ಬಿಡಂಗ್ ಕಾಣವಲ್ರಿ. ಹೋಲ್ ಬಿಡ್ರಿ, ಆ ದೇವ್ರ ಆಡಿಸ್ದಂಗ ನಡೀಲಿ. ಹೌದವ್ವ ಹೌದು, ಅವ್ನು ಏನ್ ಮಾಡಿದ್ರ ನಿಂಗ ತಪ್ಪ ಅನ್ಸಂಗಿಲ್ಲ. ಯಾಕಂದ್ರೆ ನೀನ್ ಲಾಭ ಐತಿಲ್ಲ ಮಗಂದ್ರ ಹೆಂಗಿರ್ಬೇಕು, ಮಹಾಲಕ್ಷ್ಮಿ ಇರ್ಬೇಕು. ಆದ್ರ ನೀ ಇದ್ದಿ ನೋಡು, ಇದು ಲಕ್ಷ್ಮಿ. ನಮ್ಮಿಬ್ಬರದಾಗ ಜಗ ಹಚ್ಕೊಂಡಿರ್ತಿ. ನನ್ನ ತಂಗಿಗೆ ವಿಜಯಲಕ್ಷ್ಮಿ ಐತಿ, ಆಕಿ ಬಗ್ಗೆ ಏನ್ ಗೊತ್ತೈತಿ ನಿಮ್ಗೆ? ನನ್ನ ತಂಗಿ ಮನಿ ಹುಟ್ಟಿದ ಮೇಲೆ ನಮಗೆ ಸಿರಿತಾನ ಬಂದೈತಿ. ನಿನಗೇನ್ ಗೊತ್ತೈತಿ ಅದ್ರ ಬಗ್ಗೆ? ನೀನು ನಾ ತಂದ ನಾ ಹೇಳುದು ಮರಿಬೇಡ. ತಂಗಿ ಕತ್ತಿಗೆ ಏನು ಗೊತ್ತೈತಿ? ಕಸ್ತೂರಿ ವಾಸನಿ, ಅದೇನು ವಿಚಾರ ಮಾಡ್ಬೇಡ ನೀ. ಅಣ್ಣ ಯಾಕಣ್ಣ ವೈನಿಗೆ ಮರ್ಯಾದೆ ಇಲ್ಲದಂಗ್ ಮಾತಾಡತ್ತಿದಿ? ಮರ್ಯಾದೆ ಕೊಟ್ಟಂಗ್ ಹೆಚ್ಚು ಮಾಡ್ತಾಳೆ ಆಕೆ. ಅಣ್ಣ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನಿನ್ ಜೋಡಿ 20 ವರ್ಷ ಸಂಸಾರ ಮಾಡ್ದಕ್ಕೆ, ಈ ಮನಿಗೆ ಕಷ್ಟ ಸುಖದಾಗ ಭಾಗಿಯಾದಕ್ಕೆ, ಆಕಿಗೆ ಮರ್ಯಾದೆ ಇಲ್ಲದಂಗ್ ಮಾತಾಡಿದ್ರ ಮನ್ಸಿಗೆ ನೋವು ಆಗ್ತೈತಣ್ಣ. ಕೇಳ್ದೇನ? ವೈನಿ ನೀರ ಅಣ್ಣಗ ಯಾಕೆ ಬಾಯಿ ಹತ್ತಾತಿದಿ? ಈಗೇನು ಈ ಬಂಗಾರ ಸಂಬಂಧ ಜಗಳ ಹತ್ತೈತಲ್ಲ? ತಗೋ ತಂಗಿ ಏನ್ ಮಾಡಕತ್ತೀನಿ? ವಾಣಿನ ಒಂದು ತಂಬೂರಿ ಬಾರಿಸಿದ್ರೆ ಶಂಭರಿನ ಗುಡಿ ಹೇಳತ್ತಿತ್ತ. ಅದಕ್ಕೆ ಇದಕ್ಕೆ ಏನೂ ಫರಕಿಲ್ಲ. ಒಂದು ಕ್ಷಣ ಇಲ್ಲಿ ನಿಂದ್ರಬಾರ್ದು, ಸರ ಹೋಗಿಲ್ಲ.